ನನಗೆ ಇಷ್ಟವಾದ ಪಾತ್ರ ಸುಮಿತ್ರಮ್ಮ, ನಮ್ಮ ಸ್ವಾತಿ ಅಮ್ಮ ಪ್ಲೇ ಮಾಡ್ತಾ ಇರೋದು. ಸೊ ಅದು ಒಂದು ಬಿಕಾಸ್ ಅವ್ರ ಸೀರಿಯಲಲ್ಲಿ ನನ್ನ ನಿಜವಾದ ತಾಯಿ ಆಗಿರ್ತಾರೆ. ಬಟ್ ಇಬ್ಬರು ಬೇರೆ ಬೇರೆ ಕಡೆ ಇರ್ತೀವಿ ಸಪ್ರೇಟಾಗಿ. ಬಟ್ ಅವ್ರು ಹೆಂಗೆ ಆನ್ ದ ಸ್ಕ್ರೀನ್ ಕೂಡ ಅವ್ರ ಮಗಳೇ ಅಂತಲೇ ನನ್ನ ಅಷ್ಟು ಇಷ್ಟಪಡ್ತಾರೆ. ಒಂದೊಂದು ಸರಿ ಡೈರೆಕ್ಟರ್ ಅಂತಾರೆ, ಇಷ್ಟು ಮಾಡಬೇಡಿ ಅಮ್ಮ, ಶೀಸ್ ಅಂದರೆ ಒರಿಜಿನಲ್ ಮಗಳು ಅಂತ ನಿಮಗೆ ಗೊತ್ತಿಲ್ಲ. ಆದರೂ ಅವರು ಇಲ್ಲ, ನಾನು ಹಿಂಗೆ ಮಾಡೋದು, ಅವಳು ನನ್ನ ಮಗಳೇ ಅಂದ್ಕೊಂಡೇ ಮಾಡ್ತಾರೆ. ಸೊ ಆ ಒಂದು ಕ್ಯಾರೆಕ್ಟರ್ ಇಷ್ಟ ನನಗೆ. ಬಿಟ್ಟರೆ ಶಿವನಾರಾಯಣು, ಅದು ಒಂದು ಗತ್ತಿರೋ ಕ್ಯಾರೆಕ್ಟ್ರು. ಆಮೇಲೆ ನಮ್ಮ ಅತ್ತೆ, ಈಗ ಫುಲ್ ನಮ್ಮ ಅತ್ತೆ ಕ್ಯಾರೆಕ್ಟ್ರು ಫುಲ್ ಚೇಂಜ್ ಆಗಿ ನನಗೆ ನನ್ನ ಪರವಾಗಿ ನಿಂತು ನನಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರೋದು. ಸೊ ಆ್ಯಂಡ್ ಆಬ್ವಿಯಸ್ಲಿ ನನ್ನ ಮಗಳ ಕ್ಯಾರೆಕ್ಟ್ರು ದೀಪು ಮಾಡ್ತಾ ಇರೋದು. ಎಲ್ಲರಿಗೂ ಒಂದು ಒಳ್ಳೆ ಬಾಂಡ್ ಇದೆ ನಮ್ಮದು. ಸೊ ಎಸ್, ಸಿದ್ಧಾರ್ಥ್ ಅನ್ನೋದು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್. ಅಂದರೆ ಶಾರದಾನ ಮದುವೆ ಆಗಬೇಕು ಅನ್ನೋ ಡಿಸಿಷನ್ನೇ, ಅಂದರೆ ಅವರಂಥ ರಿಚ್ ಫ್ಯಾಮ್ಲಿಯಲ್ಲಿದ್ದು ಒಂದು ಮಿಡಲ್ ಕ್ಲಾಸ್, ಒಂದು ಪುವರ್ ಹುಡುಗಿನ ಮದುವೆ ಆಗಬೇಕು ಅನ್ನೋದೇ ಒಂದು ಬಿಗ್ಗೆಸ್ಟ್ ಡಿಸಿಷನ್ ಆಗಿರುತ್ತೆ. ಆ ಒಂದು ಡಿಸಿಷನ್ ತೊಗೊಂಡು ಮನೆಯವರಿಂದ ಎಲ್ಲ ದೂರ ಇರೋದು ಇಟ್ಸ್ ನಾಟ್ ಈಸಿ. ಅಂದರೆ ಕುಟುಂಬದಿಂದ ಬಂದವರು ಆಮೇಲೆ ಸಪ್ರೇಟಾಗಿರೋದು ಅನ್ನೋ ಕಾನ್ಸೆಪ್ಟೇ ತುಂಬ ಕಷ್ಟ. ಅಂಥದ್ರಲ್ಲಿ ತನ್ನ ಹೆಂಡತಿಗೋಸ್ಕರ, ತನ್ನ ಮಗಳಿಗೋಸ್ಕರ ನಿಲ್ಲಬೇಕು ಅಂತ ಐಡಿಯಾ ಬರೋದು ತುಂಬ ಕಡಿಮೆ. ಗಂಡು ಮಕ್ಕಳಿಗೆ ಸ್ಪೆಷಲಿ ಯಾರು ಅಪ್ಪ ಅಮ್ಮ ಜೊತೆ ಇರ್ತಾರೋ ಅವರೆಲ್ಲ ಸಪ್ರೇಟ್ ಮನೆ ಆಗಬೇಕು ಅಥವಾ ಸಪ್ರೇಟಾಗಿರಬೇಕು ಅನ್ನೋದೇ ಇಟ್ಸ್ ವೆರಿ ರೇರ್. ಅಂಥದ್ರಲ್ಲಿ ಬೋಲ್ಡ್ ಡಿಸಿಷನ್ ತೊಗೊಂಡು ಸಿದ್ಧಾರ್ಥು, ಇಲ್ಲ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ನಾನು ನಿಂತ್ಕೋಬೇಕು, ಇಟ್ಸ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಅಷ್ಟೇ ಸಪೋರ್ಟಿವ್ ಆಗಿ ಶಾರದಂಗೆ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಎಸ್, ಅಲ್ಲಿ ಜನ ಸಿಕ್ಕಿದಾಗ ಗುರ್ತು ಹಿಡಿತಾರೆ. ಬಿಕಾಸ್ ಇದು ಪ್ರೀವಿಯಸ್ ಪ್ರಾಜೆಕ್ಟು ನಾನು ಮಾಡಿದೆ, ಅಷ್ಟು ರೀಚ್ ಆಗಿರಲಿಲ್ಲ. ಜನಕ್ಕೆ ಗೊತ್ತಿತ್ತು, ಬರೀ ನನ್ನ ಸರ್ಕಲ್, ನಮ್ಮ ಫ್ಯಾಮಿಲಿ ಸರ್ಕಲ್, ನನ್ನ ಫ್ರೆಂಡ್ ಸರ್ಕಲಿಗೆ ಮಾತ್ರ ಗೊತ್ತಿತ್ತು. ಬಟ್ ಶಾರದೆ ಸೀರಿಯಲ್ ತುಂಬ ಜನ ನೋಡ್ತಾ ಇದ್ದಾರೆ. ನಾನು ಎಲ್ಲೇ ಹೋದರೂ ಕಂಡು ಹಿಡಿತಾರೆ, ಬಂದು ನಾವು ದಿನ ನೋಡ್ತಾ ಇದ್ದೀವಿ, ಖುಷಿಯಾಗುತ್ತೆ, ನೀವು ನಮ್ಮ ಕಡೆಯವರು, ನೀವು ನಮ್ಮವರು ಅಂತಲೇ ಗೊತ್ತಿರಲಿಲ್ಲ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಾರೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಿಂಗಲ್ ಪೇರೆಂಟ್ ಬಂದು ಕನ್ವೆ ಮಾಡೋದು ತುಂಬ ಚೆನ್ನಾಗಿದೆ, ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಕ್ಯಾರೆಕ್ಟ್ರು, ನಾವು ಹಿಂಗೆ ಬದುಕಬೇಕು ಅನ್ನೋದು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಆ ಕಾಂಪ್ಲಿಮೆಂಟ್ ಕೇಳಿದಾಗ ಎಸ್, ನಾನು ಲೈಫಲ್ಲಿ ಒಳ್ಳೆ ಡಿಸಿಷನ್ ತೊಗೊಂಡೆ ಕ್ಯಾರೆಕ್ಟ್ರ್ ಚೂಸ್ ಮಾಡಿ ಅಂತ ಅನಿಸುತ್ತೆ. ಸೊ ಎಸ್, ತುಂಬ ಖುಷಿಯಾಗುತ್ತೆ. ಅಂದರೆ ಈ ರೀಚ್ ನನಗೆ ತುಂಬ ದಿನದಿಂದ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೇನೆ. ಬಿಕಾಸ್ ಇದು ನನ್ನ 5ನೇ ಪ್ರಾಜೆಕ್ಟ್ ಆದರೂ ಅಷ್ಟು ರೀಚ್ ಆಗಿರಲಿಲ್ಲ. ಬಟ್ ಈ ಒಂದು ಪ್ರಾಜೆಕ್ಟ್ ತುಂಬಾ ಸ್ಪೆಷಲ್ ಆಗಿರುತ್ತೆ ನನಗೆ. ಸ್ಟ್ರಿಕ್ಟಾಗಿ ಕತೆನ ಮಾಡ್ತಾ ಇದ್ದಾರೆ, ಬಿಕಾಸ್ ಜನಕ್ಕೆ ರೀಚ್ ಆಗಬೇಕು, ಜನಕ್ಕೆ ಎಂಟರ್ಟೈನ್ಮೆಂಟ್ ಇರಬೇಕು, ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲೇ ಚಾನಲ್ಲು ವರ್ಕ್ ಮಾಡ್ತಾ ಇದೆ. ಸೊ ಖಂಡಿತವಾಗ್ಲೂ ಡಿಸಪಾಯಿಂಟ್ ಅಂತೂ ನಿಮ್ಗೆ ಆಗೋದಿಲ್ಲ. ಒಳ್ಳೊಳ್ಳೆ ಟ್ವಿಸ್ಟ್ಗಳು ಬರುತ್ತೆ. ಶಾರದಾ ಸಿದ್ದು ಹೇಗೆ ಒಂದಾಗ್ತಾರೆ, ಮತ್ತು ಅವ್ರ ಲೈಫ್ನ ಹೇಗೆ ಲೀಡ್ ಮಾಡ್ತಾರೆ. ಈಗ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಅಂದರೆ ಫುಡ್ ಟ್ರಕ್ ಹಾಕಿ ಅದು ಹೋಗಿ ಆಮೇಲೆ ಅವ್ರ ಲೈಫ್ ಒಂದು ಚಿಕ್ಕ ಹೋಟೆಲಿಂದ ಶುರು ಮಾಡಿದ್ದಾರೆ. ಮುಂದೆ ಅವ್ರು ಹೇಗೆ ಬೆಳೀತಾರಾ ಅಥವಾ ಏನಾಗುತ್ತೆ, ಅವ್ರ ಫ್ಯಾಮಿಲಿ ಜೊತೆ ಸೇರ್ತಾರಾ, ಇದೆಲ್ಲ ಬರುತ್ತೆ. ಸೊ ನೀವು ಕಾದು ನೋಡ್ತಾ ಇರಿ, ಶಾರದೆ ನೋಡ್ತಾ ಇರಿ ದಿನ. ಥ್ಯಾಂಕ್ ಯು. ಅವರಿಂದನೇ ನಾವು ಇಲ್ಲಿವರೆಗೂ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವಾಗಲೂ ಹೀಗೆ ಇರಬೇಕು ನನ್ನ ಮೇಲೆ, ನಮ್ಮ ಶಾರದೆ ಟೀಮ್ ಮೇಲೆ. ಸೊ ಆವಾಗ ನಾವು ಇನ್ನಷ್ಟು ವರ್ಕ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ, ವರ್ಕ್ ಮಾಡಬೇಕು ಅನ್ನೋ ಎಂಥೂಸಿಯಾಸಮ್ ಇನ್ನೂ ಜಾಸ್ತಿ ಆಗುತ್ತೆ ನಮಗೆ. ತುಂಬ ಖುಷಿ ಆಗ್ತಾ ಇದೆ. ಈಗ ಈ ಒಂದು ಬೆಳವಣಿಗೆ ನೋಡೋದಕ್ಕೆ ನಂಗೆ ತುಂಬ ಖುಷಿ. ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಬರುತ್ತೆ ಅಂದರೆ ಐ ಆಮ್ ಆಲ್ವೇಸ್ ಬ್ಲೆಸ್ಡ್ ಆ್ಯಂಡ್ ಪ್ರಿವಿಲೇಜ್ ಟು ಟೇಕ್ ಆಲ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ.